ಈ ಟ್ರೋಲ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾವತ್ತಾದ್ರೂ ಆ ತರ ಎಕ್ಸ್ಪೀರಿಯನ್ಸ್ ಆಗಿದ್ಯಾ ನಿಮ್ಗೆ ಏನಂತಂತ? ಅಂದ್ರೆ ಈಗ ಸೋಷಿಯಲ್ ಮೀಡಿಯಾ ಏನಂತಂದ್ರೆ, ಸೋಷಿಯಲ್ ಮೀಡಿಯಾನ ಯುಟಿಲೈಸ್ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಆಕ್ಟಿಂಗ್ ಮಾಡುವಂತವ್ರು ಒಂದಷ್ಟು ಜನ ಆದ್ರೆ, ಅದನ್ನ ಟೈಮ್ ಪಾಸ್ ಮಾಡ್ಕೊಂಡು ಟ್ರೋಲ್ ಮಾಡ್ಕೊಂಡು ಅದನ್ನೇನೆ ಎಲ್ಲೋ ಒಂದ್ ಕಡೆ ಡಿಸ್ಅಡ್ವಾಂಟೇಜಸ್ ಆಗಿ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾದಿಂದ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಸೊ ಟ್ರೋಲ್ ಪೇಜಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಪಾಸಿಟಿವ್ ಕಮೆಂಟ್ಸ್ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬಂದಾಗ ಹೆಂಗೆ ತಗೊಳ್ತೀರ? ನಿಮ್ಗೆ ಏನಾದ್ರು ಆ ಒಂದು ಎಕ್ಸ್ಪೀರಿಯನ್ಸ್ ಯಾವತ್ತಾದ್ರೂ ಆಗಿತ್ತಾ ಅಂತ? ತುಂಬಾ ಆಗಿದೆ. ಇವಾಗ ಅಂತ ಅಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಸ್ವಲ್ಪ ಪರವಾಗಿಲ್ಲ ಹಂಗ್ ನೋಡಕ್ ಹೋದ್ರೆ. ನನಗೆ ಕಂಪ್ಲಿ ಮಾಡ್ದಾಗ್ಲೇನೆ ನೀವ್ ಯೂಟ್ಯೂಬ್ ಓಪನ್ ಮಾಡಿ ಅವಾಗ ಅಮೂಲ್ಯ ಅಂತ ಹೊಡೆದ್ರೆ ಅಮೂಲ್ಯ ಹಾಟ್ ಪಿಕ್ಚರ್ಸ್, ಅಮೂಲ್ಯ ಲೈಕ್ ಸಮ್ ಇದೇ ತರನೇ ಬರ್ತಾ ಇತ್ತು. ಅದೇ ಒಂದ್ ವಿಡಿಯೋ ಮಾಡಿ ಹಾಕೋದು. ಅವ್ರಿಗೇನು ಲೈಕ್ ಸೋಷಿಯಲ್ ಮೀಡಿಯಾಲಿ ಸ್ವಲ್ಪ ನಾನು ಎಕ್ಸ್ಪೋಸ್ಡ್ ಪಿಕ್ ಸಿಕ್ಕಿದೆ ಅಂದ್ರೆ ಇಟ್ಸ್ ನಾಟ್ ಲೈಕ್ ಎಕ್ಸ್ಪೋಸ್ಡ್ ಸ್ವಲ್ಪ ಅಂದ್ರೆ ಲೈಕ್ ಮಾಡರ್ನ್ ಆಗಿ ರೆಡಿ ಆಗಿದೀವಿ ಅಂತ ಅಂದಾಗ ಅದು ಎಸ್ಪೆಷಲಿ ಅವಾಗ ಏನಾಗಿತ್ತು ಅಂದ್ರೆ ನಾನು ಕಂಪ್ಲೀಟ್ಲಿ ಟ್ರೆಡಿಷನಲ್ ಒಂಥರ ತುಂಬಾ ಹಳ್ಳಿ ಹುಡುಗಿ ಅನ್ನೋ ತರ ಕ್ಯಾರೆಕ್ಟರ್. ರಿಯಲ್ ಲೈಫ್ ಅಲ್ಲಿ ನಾನು ಬೇರೆ ಇದ್ದೆ. ಈಗ ಯಾರು ರಿಯಲ್ ಲೈಫ್ ಅಲ್ಲಿ ಲಂಗ ದಾವಣಿ ಹಾಕೊಂಡ್ ಜಡೆ ಅದು ಅಗೇನ್ ಅದು ಬೇರೆನೆ ಟಾಪಿಕ್. ಅವ್ರ ಲೈಫಲ್ಲಿ ಹೆಂಗಿರ್ತಾರೆ ಅನ್ನೋದು. ಮಾಡರ್ನ್ ಡ್ರೆಸ್ ಹಾಕ್ದವ್ರು ಎಲ್ಲಾರು ಕೆಟ್ಟವ್ರಲ್ಲ, ಟ್ರೆಡಿಷನಲ್ ಹಾಕ್ದವ್ರು ಎಲ್ರು ಒಳ್ಳೆಯವ್ರಲ್ಲ. ಅದು ಅವ್ರವರ ವಿವೇಚನೆಗೆ ಬಿಟ್ಟಿರೋದು, ಅದು ಬೇರೆದು ಬೇರೆ ಟಾಪಿಕ್ ಅದು. ಸೊ ಆತರ ಕಂಪ್ಲಿ ಬಿಗಿನಿಂಗ್ ಅಲ್ಲಿ ತುಂಬಾ ಆಗಿದ್ದಿದೆ. ಅಂಡ್ ಅಗೇನ್ ನನಗೆ ನಮ್ಮ ಚಾನೆಲ್ ಕಡೆಯಿಂದಾನೇ ನಾನು ಸ್ವಲ್ಪ ಎಷ್ಟೋ ದಿನ ನಾನು ಮಾಡರ್ನ್ ಪಿಕ್ಸ್ ಹಾಕ್ತಾ ಇರ್ಲಿಲ್ಲ. ಇವಾಗೆಲ್ಲ ಓಕೆ, ಈಗೆಲ್ಲ ಹಾಕ್ಬೋದು. ಆಕ್ಚುಲಿ ನಾವು ಕಂಪ್ಲಿ ಮಾಡೋ ಟೈಮಲ್ಲಿ ನಾವು ತುಂಬಾ ಟ್ರೆಡಿಷನಲ್ ಕ್ಯಾರೆಕ್ಟರ್ ಮಾಡ್ತಿದೀವಿ ಅಂದಾಗ ತುಂಬಾ ಇವಾಗ ನಾವು ನಾರ್ಮಲ್ ಆಗಿ ಲೈಫ್ ಅಲ್ಲಿ ಶಾರ್ಟ್ಸ್ ಆಗಿರ್ಬೋದು ಅದೆಲ್ಲ ಹಾಕೋ ಪಿಕ್ಸ್ ಹಾಕಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಕ್ಯಾರೆಕ್ಟರ್ ಪ್ರಾಬ್ಲಮ್ ಆಗ್ತಿದೆ ಅಂತ. ಆತರ ಎಲ್ಲ ನಾವು ಫೇಸ್ ಮಾಡಿದೀವಿ. ಅಂಡ್ ಈಗ್ಲೂ ಹೇಳ್ಬೇಕಂತಂದ್ರೆ ನೀವ್ ಹೇಳಿದ್ರಿ ಇವಾಗ ನನ್ನ ನಿರಂಜನ್ ಪೇರ್ನೇನೆ ತುಂಬಾ ಜನ ಇಷ್ಟ ಪಡ್ತಿದಾರೆ ಅಂತ. ಇಷ್ಟು ಜನ ಇಷ್ಟ ಪಡ್ತಿದಾರೋ, ನಾನ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ತೆಲುಗು ಅಲ್ಲಿ ಈಗ ಅವ್ರದ್ದೊಂದು ಪೇರ್ ಯಾರ್ದೋ ಜೊತೆ ಹಿಟ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಜನ ಏನು ಅವ್ರು ಯೋಚನೆ ಮಾಡಲ್ಲ, ಅದು ಒಂದು ಆಕ್ಟಿಂಗ್, ಅವ್ರಿಗೊಂದು ಪರ್ಸನಲ್ ಲೈಫ್ ಇರುತ್ತೆ ಅನ್ನೋದನ್ನ. ಈಗ ಅವ್ರು ಹೇಗ್ ಟ್ರೋಲ್ ಮಾಡ್ತಾರೆ ಅಂತಂದ್ರೆ, ಈ ಕೆಲವೊಂದು ಆ ಕಡೆ ಒಂದು ಫ್ಯಾನ್ಸ್ ಇರೋರು, ಈಗ ನಿರಂಜನ್ ಅವರು, ಇವಾಗ ನಾನು ಅವರು ಲೈಕ್ ರಿಯಲ್ ಲೈಫ್ ಅಲ್ಲಿ ಫ್ರೆಂಡ್ಸ್ ಅಂತ ಅನ್ಕೊಳ್ಳಿ, ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಓಕೆ, ಅದು ರಿಯಲ್ ಲೈಫ್ ರೀಲ್. ಅವ್ರು ಅನ್ಕೊಂಡಿರೋ ಪ್ರಕಾರ ಅವ್ರ ಜೊತೆನೆ ಪೇರ್ ಆಗ್ಬೇಕು. ಲೈಕ್ ಈಗ ರಿಯಲ್ ಲೈಫ್ ಅಲ್ಲಿ ಅವ್ರಿಗೆ ಯಾರು ಬೇರೆಯವರು ಪೇರ್ ಇರಂಗಿಲ್ಲ. ಇವಾಗ ರಿಯಲ್ ಲೈಫ್ ಅಲ್ಲಿ ಆಯ್ತು ಅಂತಂದ್ರೆ ಅಲ್ಲಿಂದ ಎಲ್ಲಿಂದನೂ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಸೊ ನೀವ್ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ ಎಲ್ಲಿಂದ ಏನಾಗುತ್ತೆ. ಲೈಕ್ ಆ ತರದೆಲ್ಲ ಫೇಸ್ ಮಾಡಿದೀವಿ ನಾವು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಮ್ ಕಡೆಯಿಂದ ಈಗ ನಮ್ಮನ್ನ ಯಾರೋ ಇಷ್ಟಪಡೋರು ಇನ್ಯಾರಿಗೋ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ. ಸೊ ಟ್ರೋಲ್ ಅನ್ನೋದಿದಲ್ಲ, ಅಂದ್ರೆ ಜನ ಒಂದನ್ನ ಅರ್ಥ ಮಾಡ್ಕೊಬೇಕು. ಹಾಗೆ ನೀವ್ ಎಲ್ರೂ ಹೇಳ್ತಾರೆ ಟ್ರೋಲ್ ಮಾಡೋರು, ನೆಗೆಟಿವ್ ಕಮೆಂಟ್ಸ್ ಹಾಕೋರೆ ಕೆಲ್ಸ ಇಲ್ದೇ ಇರೋರು. ಬಟ್ ನಾವ್ ಏನೇ ಹೇಳ್ಬೋದು, ಕೆಲ್ಸ ಅವ್ರು ಮಾಡೋ ಕೆಲ್ಸ ಅವ್ರು ಮಾಡ್ತಾನೆ ಇರ್ತಾರೆ, ಅವ್ರು ಬಿಡಲ್ಲ. ಯಾವತ್ ಅವ್ರಿಗೆ ಯೋಚನೆ ಬರ್ಬೇಕಷ್ಟೆ. ಅಂದ್ರೆ ಅವ್ರು ಆ ಜಾಗದಲ್ಲಿ ಅವ್ರನ್ನ ಹಾಕೊಂಡ್ ನೋಡಿದಾಗ, ಈಗ ನಾನ್ ಬಿಗ್ ಬಾಸ್ಗೆ ಹೋದಾಗ್ಲೂ ಅಷ್ಟೇನೆ, ನನ್ಗೆ ಯಾವತ್ತೂ ಅದನ್ನ ನೆಗೆಟಿವ್ ಆಗಿ ತಗೊಳ್ಳೇ ಇಲ್ಲ. ನಂಗೆ ನೆಗೆಟಿವ್ ಕಮೆಂಟ್ಸ್ ಬಂದ್ರು, ಇವಾಗ ಅವಳು ತುಂಬಾ ಜೋರು, ಅವಳು ತುಂಬಾ ಅಂದ್ರೆ ಇವಾಗ ನನ್ ಬಗ್ಗೆ ಬಂತು ಸಿಕ್ಕಾಬಡೆ ಸಿಟ್ಟು, ಇವಳಿಗೆ ದುರಂಕಾರ ಅಂತೆಲ್ಲ ಬಂತು. ಅದ್ ನೀವ್ ನೋಡೋ ರೀತಿ. ಇವಾಗ ದುರಂಕಾರ ಅನ್ನೋದು, ಇವಾಗ ನಾನು ಯಾರೋ ಒಬ್ರಿಗೆ ಹೋಗ್ಬಿಟ್ಟು ಅವ್ರನ್ನ ಕೀಳಾಗಿ ನೋಡ್ದಾಗ ಆಗಿರ್ಬೋದು, ಇಲ್ಲ ಅಂದ್ರೆ ಅವ್ರಿಗೇನೋ ನನ್ ಹರ್ಟ್ ಆಗೋ ತರ ಮಾಡಿದ್ರೆ ಓಕೆ, ಅದು ದುರಂಕಾರ ಅಂತ ಕರಿಬೋದು. ಅಲ್ಲಿ ಒಂದ್ ಡಿಬೇಟ್ ಆಗ್ತಿರುತ್ತೆ, ಒಂದ್ ಕಾನ್ವರ್ಸೇಷನ್ ಆಗ್ತಿರುತ್ತೆ, ಏನೋ ಒಂದ್ ಗೇಮ್ ನಡೀತಿರುತ್ತೆ. ನಮ್ ಪರ್ಸ್ಪೆಕ್ಟಿವ್ ಅದು ಅಷ್ಟೇ, ನಾವು ಮಾತಾಡಿರ್ತೀವಿ. ನಾನು ಅದನ್ನ ಯಾವತ್ತೂ ನೆಗೆಟಿವ್ ಆಗಿ ತಗೊಳ್ಳಿಲ್ಲ. ಅಗೇನ್ ನೀವ್ ಅದನ್ನ ನೋಡೋ ರೀತಿ. ನನಗ್ ದುರಂಕಾರ ಅನ್ಕೊಂಡ್ ನನ್ಗೆ ಯಾವತ್ತೂ ಮ್ಯಾಟರ್ ಆಗೋದು ನನ್ನ ಸುತ್ತಮುತ್ತ, ನನ್ನ ಪರ್ಸನಲ್, ಈಗ ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಅವರು ನನ್ನ ನೆಗೆಟಿವ್ ಆಗಿ ತಗೊಂಡ್ರೆ, ಅವರು ನನ್ನಲ್ಲಿ ಏನೋ ಒಂದು ತಪ್ಪು ಅಂತ ಹೇಳಿದ್ರೆ ಅದನ್ನ ನಾನು ಸೀರಿಯಸ್ ಆಗಿ ತಗೊಂಡು, ಬಿಕಾಸ್ ಅವ್ರಿಗೆ ನಾನು ಏನು ಅನ್ನೋದು ಗೊತ್ತು. ಆಚೆ ಜನಕ್ಕೆ ನಾನು ಏನು ಅನ್ನೋದು ಗೊತ್ತೇ ಇಲ್ಲ, ಯಾರೋ ಒಂದ್ ಕಡೆ ನೋಡ್ಬಿಟ್ಟು ಹೇಳ್ತಾರೆ. ಸೊ ಅಗೇನ್ ಅದಕ್ಕೆ ನಾವು ತಲೆನೂ ಕೆಡ್ಸ್ಕೊಳಕ್ಕಾಗಲ್ಲ. ಬಟ್ ಜನ ಅರ್ಥ ಮಾಡ್ಕೊಬೇಕಷ್ಟೇ. ಒಬ್ರ ಬಗ್ಗೆ ನಾವ್ ಏನ್ ಬರಿತಿದೀವಿ ಅಂತ ಅಂದಾಗ ನಾವ್ ಯೋಚನೆ ಮಾಡ್ಬೇಕಲ್ಲ, ನಮ್ ಬಾಯಿಂದ ಏನ್ ಮಾತಾಡ್ತಿದೀವಿ, ನಾವ್ ಏನ್ ಅಗೇನ್ ಅದು ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕಿಂತ ನಮ್ ಮೆಂಟಾಲಿಟಿ ಏನು ಅನ್ನೋದನ್ನ ತೋರಿಸುತ್ತೆ. ಸೊ ಹಾಕೋರು ನೆಗೆಟಿವ್ ಕಮೆಂಟ್ಸ್ ಹಾಕೋರಾಗಿರ್ಬೋದು, ಇಷ್ಟ ಅಲ್ವಾ ಬಿಟ್ಬಿಡ್ಬೇಕು ಅಲ್ಲಿಗೆ. ಅದನ್ನ ಬಿಟ್ಟು ನೆಗೆಟಿವ್ ಕಮೆಂಟ್ಸ್ ಮಾಡೋದು, ಇಲ್ಲ ಅವ್ರನ್ನೇನೋ ಟ್ರೋಲ್ ಮಾಡಿ ಅವ್ರು ಇನ್ಫ್ಯಾಕ್ಟ್ ಇನ್ನೊಂದು ಸ್ಟಾರ್ಟ್ ಆಗಿದೆ, ನೀವು ನೆಗೆಟಿವ್ ಮಾಡಿದಷ್ಟು ಅವ್ರು ಬೆಳಿತಿರ್ತಾರೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನೀವು ಟ್ರೋಲ್ ಮಾಡಿದಷ್ಟು ಅವ್ರು ಬೆಳಿತಾರೆ, ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತಾರೆ. ಹೌದು. ಸೊ ಅಲ್ಲಿಂದ ನೀವು ಹೇಳೋದ್ರಿಂದ ಅವ್ರಿಗೆ ಏನು ಮ್ಯಾಟ್ರ್ ಆಗ್ತಿರಲ್ಲ. ಸೊ ಇಟ್ಸ್ ಬೆಟರ್ ನಮ್ ಬಾಯಿಂದ ಒಂದ್ ಪದ ಏನ್ ಹೋಗುತ್ತೆ, ನಾವ್ ಏನ್ ಒಂದ್ ಕಮೆಂಟ್ ಹಾಕ್ತಿವಿ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಜ್ಞಾನ ಇಟ್ಕೊಂಡು ನಾವು ಮಾಡಿದ್ರೆ ತುಂಬಾ ಒಳ್ಳೇದು. ನೀವ್ ಹೇಳ್ತಾ ಇದ್ರೆ ನನಗೊಂದು ಅರ್ಥ ಆಗ್ತದೆ, ಜನ ಪಾತ್ರ ತರ ನೋಡಲ್ಲ, ತುಂಬಾ ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ.
ಸೊ ಇವಾಗ ಆನ್ ಸ್ಕ್ರೀನ್ ಬರ್ತಿದ್ದಾರೆ ಅಂತಂದಾಗ ಕ್ಯಾರೆಕ್ಟರೈಸೇಷನ್ ಬೇರೆ ಇರುತ್ತೆ, ಅಲ್ಲಿ ಡೈರೆಕ್ಟರ್ ವರ್ಷನ್ ಬೇರೆ ಇರುತ್ತೆ. ಬಟ್ ಪರ್ಸನಲ್ ಲೈಫ್ ಅಂತ ಬಂದಾಗ ನಮ್ದು ಡೈರೆಕ್ಷನ್ಸ್ ಬೇರೆ ಇರುತ್ತೆ. ಬಿಕಾಸ್ ನಮ್ಮ ಲೈಫಲ್ಲಿ ಇವಾಗ ನಿಮ್ಮ ಲೈಫ್ ಅಂದಾಗ ನಿಮ್ದು ಥರ ನೋಡೋ ದೃಷ್ಟಿಕೋನ, ನಿಮ್ಮ ಇಷ್ಟ ಕಷ್ಟಗಳು ಬೇರೆ ಇರುತ್ತೆ. ನನ್ನ ಲೈಫ್ ಅಂದಾಗ ನನ್ನ ಇಷ್ಟ ಕಷ್ಟಗಳು ಬೇರೆ ಇರ್ತವೆ. ಸೊ ಅದನ್ನ ಪಾತ್ರ ಬಂದಾಗ ಇವರಿಬ್ರು ಒಂದಾಗಲೇಬೇಕು ಅಂತ ಹೇಳ್ಬಿಟ್ಟು ಪರ್ಸನಲ್ ಲೈಫ್ಗೂ ತೊಗೊಂಡೋಗ್ಬಿಟ್ಟು ಟ್ರೋಲ್ ಪೇಜಸ್ ಮಾಡುವಂಥದ್ದು ನೆಗೆಟಿವ್. ಇನ್ನೊಂದು ಪಾತ್ರ ಈ ಸೀರಿಯಲ್ ಬಂತು ಅಂದರೆ ಅಲ್ಲಿ ಕ್ಯಾರೆಕ್ಟರೈಸೇಷನ್ ಚೇಂಜಸ್ ಇರುತ್ತೆ. ಅಲ್ಲೇನಾಗುತ್ತೆ, ಆ ಪಾತ್ರಕ್ಕೆ ತಕ್ಕಂಗೆ ನಾವು ಆ್ಯಕ್ಟ್ ಮಾಡಲೇಬೇಕು. ಬಿಕಾಸ್ ಒಬ್ಬ ನಟಿಯಾಗಿ ನಾವು ಆ್ಯಕ್ಟ್ ಮಾಡಿಲ್ಲ ಅಂತಂದ್ರೆ ನಾವು ಆ ಪಾತ್ರಕ್ಕೆ ನಾವು ನಷ್ಟ ತುಂಬ್ದಂಗೆ ಆಗುತ್ತೆ. ಎಲ್ಲೋ ಒಂದು ಕಡೆ ಅವ್ರಾಗಿ ನೋಡೋದಕ್ಕಿಂತ ಪಾತ್ರನ ನೋಡ್ಬಿಟ್ಟು ಅವ್ರನ್ನ ಪರ್ಸನಲ್ ಲೈಫ್ಗೂ ಅಡಿಕ್ಟ್ ಮಾಡ್ತಿದ್ದಾರೆ ಅಂತ ಅನ್ನಿಸುತ್ತೆ ನನಗೆ. ಅಂದ್ರೆ ನಾವು ಖುಷಿ ಪಡ್ಬೇಕೋ ದುಃಖ ಪಡ್ಬೇಕೋ ಅನ್ನೋದು ಗೊತ್ತಾಗಲ್ಲ. ಬಿಕಾಸ್ ನಮ್ನ ಆ ಕ್ಯಾರೆಕ್ಟರ್ ಅಷ್ಟು ಇನ್ವಾಲ್ವ್ ಆಗಿ ಅಷ್ಟು ಇಷ್ಟ ಪಡ್ತಿದ್ದಾರೆ, ನನ್ನ ಖುಷಿ ಪಡ್ಬೇಕು ಒಂದ್ ಕಡೆ. ಇನ್ನೊಂದ್ ಕಡೆ ಅಂದ್ರೆ ಆರ್ಟಿಸ್ಟ್ ಗಳಿಗೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಅವರ ರಿಯಲ್ ಲೈಫ್ ಅಲ್ಲಿ ಯಾವ್ದೋ ಒಂದು ಫ್ರೆಂಡ್ ಜೊತೆ ಇರೋದಕ್ಕೆ ಅವ್ರು ಭಯ ಪಡ್ಬೇಕು. ಭಯ ಅನ್ನೋದಕ್ಕಿಂತ ಇಟ್ಸ್ ನಾಟ್ ಲೈಕ್ ಭಯ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇವಾಗ ನಿರಂಜನ್ ಅವ್ರು ನನ್ನ ಜೊತೆ ಪಿಕ್ ಹಾಕಿದಾಗ ಈಗ ಅಲ್ಲಿ ಎಷ್ಟೊಂದ್ ಜನ ಫ್ಯಾನ್ಸ್ ಆಗಿರ್ಬೋದು, ಅಗೇನ್ ನಾನು ಅವ್ರನ್ನ ಬ್ಲೇಮ್ ಮಾಡಲ್ಲ ಪಾಪ. ಅಗೇನ್ ಅವ್ರ ಒಂದು ತೋರ್ಸೋ ಒಂದು ಅವರ ವೇ ಅಷ್ಟೇ, ಅವ್ರ ಪ್ರೀತಿ ಅದು. ಬಟ್ ಯಾರಿಗ ಏನ್ ಎಫೆಕ್ಟ್ ಆಗ್ತದೆ ನನ್ನ ಯೋಚನೆ ಮಾಡಿರಲ್ಲ. ಇವಾಗ ಈಗ ಎಷ್ಟೊಂದ್ಸಲ ನಿರಂಜನ್ ಅವ್ರು ಬೇಜಾರ್ ಮಾಡ್ಕೊಂಡಿರೋದಿದೆ, ನನ್ ಫ್ಯಾನ್ಸ್ ಇಂದ ನಿನಗ್ ಸುಮ್ನೆ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ, ಇಲ್ಲ ನಾನ್ ಬೇಜಾರ್ ಮಾಡ್ಕೊಂಡಿರೋದಿದೆ, ನಂದ್ ಯಾವ್ದೋ ಫ್ಯಾನ್ಸ್ ಇಂದ ಅವ್ರಿಗೆ ನೆಗೆಟಿವ್ ಕಮೆಂಟ್ಸ್ ಆಗತ್ತೆ ಅಂತ ಅಂದ್ಬಿಟ್ಟು. ಸೊ ಜನ ಯೋಚನೆ ಮಾಡ್ಬೇಕು. ಈಗ ನಾನು ರಾಖಿ ಅವ್ರ ಜೊತೆ ನಾನು ಬಿಗ್ ಬಾಸ್ ಜೊತೆ ಕ್ಲೋಸ್ ಆಗಿದ್ವಿ, ನಾವು ತುಂಬಾ ಒಳ್ಳೆ ಫ್ರೆಂಡ್ಸ್. ಇವಾಗ ನನ್ಗೆ ರಾಖಿಗೆ ನಾವು ಎಂತ ಒಳ್ಳೆ ಫ್ರೆಂಡ್ಸ್ ಅನ್ನೋದು ಗೊತ್ತು. ಬಟ್ ಜನ ಹಂಗ್ ನೋಡಲ್ಲ. ಓಕೆ, ಬಿಗ್ ಬಾಸ್ ಅಲ್ಲಿ ಅಮೂಲ್ಯ ರಾಖಿ ಜೊತೆ ಫ್ರೆಂಡ್ ಆಗಿದ್ದಾಳೆ, ಆಚೆ ಬಂದ್ಮೇಲೆ ರಾಖಿ ಜೊತೆನೆ ಅವಳು ಕಮಿಟ್ ಆಗ್ಬೇಕು, ಇಲ್ಲ ರಾಖಿ ಜೊತೆನೆ ಇರ್ಬೇಕು. ಅಮೂಲ್ಯಂಗೆ ನಿರಂಜನ್ ಫ್ರೆಂಡ್ ಇರಂಗಿಲ್ಲ. ಅಂಡ್ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದೀನಿ, ಹುಡುಗಿರಲ್ಲಿ ಎಷ್ಟು ಡಿಫ್ರೆನ್ಸ್ ಆಗತ್ತೆ ಅಂತಂದ್ರೆ, ನನ್ನ ಎಕ್ಸ್ಪೀರಿಯನ್ಸ್ ಇದು, ಎಲ್ರಿಗೂ ಆಗತ್ತೆ ಅಂತ ಹೇಳಿಲ್ಲ. ಈಗ ಒಂದ್ ಹುಡುಗನ್ ಜೊತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಿರಂಜನ್ ಜೊತೆ ಈಗ ನಾನಾದೆ, ನಾನ್ ಫ್ರೆಂಡ್. ಸೊ ಇವಾಗ ನನಗೆ ಇನ್ನೊಂದು ಹುಡುಗ ಫ್ರೆಂಡ್ ಆದ್ರೆ ಅದು ತಪ್ಪು. ಫ್ರೆಂಡ್ಶಿಪ್ ಅಲ್ಲಿ ನೋಡೋದೇ ಇಲ್ಲ, ಇನ್ನೊಂದು ಹುಡುಗ ಫ್ರೆಂಡ್ ಆದ್ರೆ ಅದು ತಪ್ಪು. ಬಟ್ ಅದೇ ನಿರಂಜನ್ಗೆ ಬೇಕಾದ್ರೆ ಇನ್ನೊಂದು ಹುಡುಗಿ ಫ್ರೆಂಡ್ ಇರ್ಬೋದು, ಇಲ್ಲ ರಾಖಿಗೆ ಇನ್ನೊಂದು ಹುಡುಗಿ ಫ್ರೆಂಡ್. ಫಾರ್ ಎಕ್ಸಾಂಪಲ್ ಇವಾಗ ರಾಖಿಗೆ ಎಷ್ಟು ಜನ ಹುಡುಗಿ ಫ್ರೆಂಡ್ಸ್ ಇದ್ರು, ಬಟ್ ಅಲ್ಲಿ ರಾಖಿದು ಫ್ರೆಂಡ್ಶಿಪ್ ತಪ್ಪಲ್ಲ. ಅಮೂಲ್ಯಂಗೆ ಇನ್ನೊಂದು ಹುಡುಗ ಇದ್ರೆ ತಪ್ಪು. ಅಂದ್ರೆ ಹುಡುಗಿರಿಗೆ ಇಬ್ರು ಹುಡುಗರು ಫ್ರೆಂಡ್ಸ್ ಇರಬಾರ್ದು. ಹಾ, ಅಂಡ್ ಅದು ಫ್ರೆಂಡ್ಶಿಪ್ ಇನ್ನೊಂದ ಮತ್ತೊಂದು ನಿನಗದು ಬೇಡ. ಅವ್ರ ಪ್ರಕಾರ ಇಲ್ಲ, ಓಕೆ ಅವಳು ಕೆಟ್ಟವಳು, ಅವಳಿಗೆ ರಾಖಿನೂ ಫ್ರೆಂಡ್ ಇದ್ದು, ಇಲ್ಲಿ ನಿರಂಜನ್ ಫ್ರೆಂಡ್, ಇನ್ನೊಂದು ಮತ್ತೊಂದು ಗಾಸಿಪ್ ಮಾಡಕ್ಕೇನು. ಅಂಡ್ ನಾವ್ ಯಾವತ್ತಾದ್ರೂ ಬಂದು ಹೇಳಿರ್ತೀವ ಆಚೆ. ಓಕೆ, ಈಗ ನೀವ್ ಅದನ್ನ ನೋಡ್ಕೊಂಡಿರೋ ರೀತಿ, ಇವಾಗ ಫಾರ್ ಎಕ್ಸಾಂಪಲ್ ಬಿಗ್ ಬಾಸ್ ಅಂತಾನೆ ಬಂದಾಗ ನಾವು ಒಳಗಡೆ ಒಂದು ಫ್ಯಾಮಿಲಿ ತರ ಇರ್ತೀವಿ. ಈಗ ಅದ್ರ ಓಕೆ, ನೀವ್ ಯಾಕೆ ಅದನ್ನ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ತರಾನೇ ನೋಡ್ತೀರಾ? ಒಂದ್ ಒಳ್ಳೆ ಫ್ರೆಂಡ್ಸ್ ಅಂತ ನೋಡಿ, ಒಂದ್ ಕಪಲ್ಸ್ ಅಂತಾನೆ ಯಾಕೆ ನೋಡ್ಬೇಕು? ಪ್ರೀತಿ ಕೊಡ್ತೀರಾ, ಫೈನ್, ಅದು ತಪ್ಪಲ್ಲ. ಈಗ ನಾವ್ ಅದನ್ನ ತಪ್ಪು ಅಂತ ಹೇಳಲ್ಲ. ಹಂಗಂತ ಇವಾಗ ನೀವು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂದಾಗ ನಾವ್ ಅದಕ್ಕೇನು ಬೇಜಾರು ಮಾಡ್ಕೊಳಲ್ಲ. ನೀವ್ ಏನೇ ಎಡಿಟ್ ಮಾಡಿ ಹಾಕಿದ್ರು, ನೀವ್ ಏನೇ ಮಾಡಿದ್ರು ಖುಷಿ ಪಡ್ತೀವಿ. ಬಟ್ ಅದನ್ನ ಇಟ್ಕೊಂಡು ನೆಗೆಟಿವ್ ವೇಲ್ ಮಾತಾಡ್ತೀರಾ ಗೊತ್ತಾ? ಓ, ಇವಳಿಗೆ ನಿರಂಜನ್ ಫ್ರೆಂಡ್ ಇದ್ರು, ಇಲ್ಲ ರಾಖಿನೂ ಫ್ರೆಂಡ್ ಇದ್ರು, ಇಲ್ಲ ಇನ್ನೊಬ್ರು ಫ್ರೆಂಡ್ ಇದ್ರು. ಅಗೇನ್ ನಾನು ಇವಾಗ ಹೆಸರುಗಳನ್ನ ತಗೊಂಡಾಗ ಅದು ತಪ್ಪಾಗತ್ತೆ. ಅಗೇನ್ ರಾಖಿನೂ ನನ್ನ ಫ್ರೆಂಡ್ ಆಗಿರೋದ್ರಿಂದ, ನಿರಂಜನ್ ಅವ್ರು ನನ್ನ ಫ್ರೆಂಡ್ಸ್ ಆಗಿರೋದ್ರಿಂದ ನನಗೆ ಅದು ಪ್ರಾಬ್ಲಮ್ ಇಲ್ಲ. ಇನ್ನು ಅವ್ರು ಯಾವತ್ತೂ ರಾಂಗ್ ಆಗಿ ತಗೊಳಲ್ಲ. ಸೊ ಜನ ಯೋಚನೆ ಮಾಡ್ಬೇಕು, ನಾವ್ ಏನ್ ಮಾತಾಡ್ತಿದ್ವಿ ಅಂದ್ರೆ, ಒಂದ್ ಹುಡುಗಿಗೆ ಇಬ್ರು ಫ್ರೆಂಡ್ಸ್ ಇರಬಾರ್ದು ಅಷ್ಟೇ. ಒಂದ್ ಹುಡುಗಂಗ್ ಬೇಕಾದ್ರೆ ಇಬ್ರು ಹುಡುಗಿ ಫ್ರೆಂಡ್ಸ್ ಇದ್ರೆ, ಅವಳ ಫ್ರೆಂಡು, ಇವಳು ಗರ್ಲ್ ಫ್ರೆಂಡು, ಅವಳು ಇನ್ನೊಂದ್ ಫ್ರೆಂಡು ಆಗ್ಬೋದು. ಸೊ ತುಂಬಾ ಜನ, ಎಲ್ರು ಅಂತ ಹೇಳಲ್ಲ, ಸ್ವಲ್ಪ ಜನ ಆತರ ಏನ್ ನೆಗೆಟಿವ್ ಕಮೆಂಟ್ಸ್ ಅವ್ರ ಆಲೋಚನೆಗಳನ್ನ ಸರಿ ಮಾಡ್ಕೋ. ಯಾಕೆ ಅವ್ರ ಲೈಫ್ ಅಲ್ಲಿ ಅವ್ರಿಗೆ ಇರ್ತಾರಲ್ವಾ ಫ್ರೆಂಡ್ಸ್, ತುಂಬಾ ಜನ ಇರ್ತಾರೆ. ಈಗ ನನ್ಗೆ ಇಲ್ಲಿ ಫ್ರೆಂಡ್ ಆದ್ರು ಅಂತ ನಾನು ಬಿಗ್ ಬಾಸ್ ಮನೆಗೆ ಹೋದಾಗ, ಓಕೆ ನನ್ಗೆ ಆಲ್ರೆಡಿ ಲೈಫಲ್ಲಿ ಒಬ್ಬ ಫ್ರೆಂಡ್ ಏನಪ್ಪ, ನನ್ಗೆ ಅಲ್ಲಿ ಯಾರು ನನ್ನ ಫ್ರೆಂಡ್ಸ್ ಮಾಡ್ಕೊಳಲ್ಲ. ನನ್ಗೆ ಹಂಗಂದ್ರೆ ಲೈಫಲ್ಲಿ ನನ್ಗೊಬ್ಳು ಹುಡುಗಿ ಫ್ರೆಂಡ್ ಇದ್ದಾಳೆ, ಸರಿ ನನ್ಗೆ ಯಾರನ್ನೂ ನನ್ನ ಫ್ರೆಂಡ್ ಮಾಡ್ಕೊಳಲ್ಲ ಅಂತ ಇರಕ್ ಆಗಲ್ಲ. ಎಲ್ಲ ಕಡೆ ಹೋದಾಗ್ಲೂ ಫ್ರೆಂಡ್ಸ್ ಆಗ್ತಾರೆ. ಸೊ ಲೈಫ್ ಅನ್ನೋದು ಒಂದು ಟ್ರೈನ್ ಬೋಗಿ ಇದ್ದಂಗೆ. ಬಿಕಾಸ್ ಯಾಕಂತಂದ್ರೆ ಜರ್ನಿ ಇದ್ದಂಗೆ. ನಾನು ಹೇಳೋದು ಮಿಸ್ ಆಯಿತು. ಲೈಫ್ ಅನ್ನೋದು ಒಂದು ಟ್ರೈನ್ ಜರ್ನಿ ಇದ್ದಂಗೆ. ಬಿಕಾಸ್ ಯಾಕಂತಂದ್ರೆ ಎಲ್ಲೆಲ್ಲಿ ಸ್ಟಾಪ್ ಬರುತ್ತೋ ಪರಿಚಯ ಆಗ್ತಿರ್ತಾರೆ. ಇವಾಗ ಅವ್ರ ಸ್ಟಾಪ್ ಬಂತು ಅಂದ್ರೆ ಅವ್ರು ಇಳಿತಾರೆ, ಇನ್ನೊಬ್ರು ಬರ್ತಾರೆ, ಆ ಸ್ಟಾಪಲ್ಲಿ ಇನ್ನೊಬ್ರು ಹತ್ಕೊಂತಾರೆ. ಸೊ ಅವ್ರ ಸ್ಟಾಪ್ ಬಂದಾಗ ಅವ್ರು ಇಳಿತಾರೆ ಅಥವಾ ನೆಕ್ಸ್ಟ್ ಅದಕ್ಕಿಂತ ಮುಂಚೆ ನಾವು ಇಳಿತೀವಿ ಅನ್ನೋ ಗೊತ್ತಿಲ್ಲ. ಬಟ್ ಜನರು ನೋಡುವಂಥ ದೃಷ್ಟಿಕೋನ ಹೆಂಗೆ ಅಂತಂದ್ರೆ, ನೀವು ಹೇಳ್ದಂಗೆ ಒಬ್ಬ ಹುಡುಗಿಗೆ ಇಬ್ರು ಹುಡುಗರು ಫ್ರೆಂಡ್ಸ್ ಇರಬಾರ್ದು, ಒಬ್ಬ ಹುಡುಗನಿಗೆ ಇಬ್ರು ಫ್ರೆಂಡ್ಸ್ ಹುಡುಗಿರಿದ್ರು ಪರವಾಗಿಲ್ಲ, ತೊಂದರೆ ಇಲ್ಲ. ನಾನ್ ನೋಡಿರೋ ಪ್ರಕಾರ, ನಾನ್ ನೋಡಿರೋ ಪ್ರಕಾರ ಅದು ಹಂಗೇನೆ. ಅಂದ್ರೆ ಅದು ಆಚೆನೂ ಬರಲ್ಲ, ಅಂದ್ರೆ ಅದು ಮ್ಯಾಟ್ರು ಆಗಲ್ಲ ಅವರಿಗೆ. ಅದನ್ನ ಅವ್ರು ಟ್ರೋಲು ಮಾಡಲ್ಲ, ಅದನ್ನ ಕಮೆಂಟು ಮಾಡಲ್ಲ. ಬಟ್ ಅದೇ ಒಂದ್ ಹುಡ್ಗಿಗೆ ಇಲ್ಲೊಂದ್ ಹುಡ್ಗಿ ಒಂದ್ ಫ್ರೆಂಡ್ಸ್ ಅಂದ್ರೆ, ನಂದೇ ಎಷ್ಟೊಂದು ನಾನು ಟ್ರೋಲ್ಗಳನ್ನ ನೋಡಿದೀನಿ. ಆಚೆ ಬಿಗ್ ಬಾಸ್ ಇಂದ ಬಂದಾಗ ಬ್ಯಾಡ್ ಕಮೆಂಟ್ಸ್ ಗಳಾಗಿರ್ಬೋದು,
ಓಕೆ ಇವಳು ನಿರಂಜನ್ ಫ್ರೆಂಡ್ ಅಲ್ವಾ ಅಂತ ಕಮೆಂಟ್ಸ್ ಗಳು ಹಾಕಿರೋರು ಇದಾರೆ. ಸೊ ಅದೇ ಅವ್ರು ಯೋಚನೆ ಮಾಡಕ್ಕೆ ಅವ್ರ ಲೈಫಲ್ಲಿ ಫ್ರೆಂಡ್ಸ್ ಇಲ್ವಾ ಅವರಿಗೆ, ಇಲ್ಲ ಅವ್ರ ಲೈಫಲ್ಲಿ ಅವ್ರೇನು ಅಂದ್ರೆ ಒಬ್ರೇ ಅನ್ಕೊಂಡ್ ಬದುಕ್ತಿದ್ದಾರೆ. ಅಂಡ್ ನಾವ್ ಜೊತೆಗಿದೀವ ಇಲ್ವಾ, ನಮ್ಮ ಫ್ರೆಂಡ್ಶಿಪ್ ಏನೂ ನಿಮಗ್ ಗೊತ್ತಿಲ್ಲ. ನಿಮಗ್ ಗೊತ್ತಿರೋದು ನಮ್ಮ ಲೈಫ್ ಬಗ್ಗೆ 1%, 2% ಅಷ್ಟೇ ಗೊತ್ತಿರುತ್ತೆ. ಅದನ್ನ ನೋಡ್ಕೊಂಡು ಜಡ್ಜ್ ಮಾಡಬಾರ್ದು ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.